ಪ್ರೆಸೆಂಟಾಗಿ ಇವಾಗ ನಾ ಜೈಸಲ್ಮೇರ್ ಕೋಟೆ ಒಳಗೆ ನಾ ಅದೀನಿ. ಕರ್ನಾಟಕ. ನೀವು ಈ ಕೋಟೆ ಒಳಗೆ ಪೂರ್ತಿ ಯಾವ ಜಾಗದಾಗ ಬೇಕಾದ್ರೂ ಹೋರಿ. ಸೊ ಯಾವ ಕಡೆನೂ ಎಕ್ಸಿಟ್ ಇಲ್ಲ. ಈ ಕೋಟೆ ಗೋಡೆನ ಯಾರಾದರೂ ಏರೋಕ್ಕೆ ಪ್ರಯತ್ನ ಪಟ್ರ ಆ ಕಲ್ಲನ್ನ ತೊಗೊಂಡು ಅವ್ರ ಮ್ಯಾಗ ಉಗಿತಿದ್ರಂತ. ಪೂರ್ತಿ ಮ್ಯಾಗೆಲ್ಲ ಜಾಳಿ ಹಾಕ್ಯಾರ. ಜಾಸ್ತಿ ಬಿಸಿಲೆಲ್ಲ ಇದ್ದಾಗ ಇದರಿಂದ ತಂಪು ಆಗ್ತಿತ್ತ. ರಾಜನ ಬೆಡ್ ಇದು ರಾಜನ ಡ್ರೆಸ್ ರೀತಿ ಕಾಣತ್ತದ. ಎಷ್ಟು ದೊಡ್ಡ ಡ್ರೆಸ್ ಹಾಕೋತಿದ ನನಗೂ ಈಗ ನೋಡಿ ಗಾಬರಿ ಆಗತ್ತದ. ಅಡುಗೆ ಒಳಗೆ ಯಾರಾದರೂ ವಿಷ ಮಿಕ್ಸ್ ಮಾಡಿ ಅಥವಾ ಏನಾದರೂ ಮಿಕ್ಸ್ ಮಾಡಿದ್ರೆ ಅದು ಕಲರ್ ಚೇಂಜ್ ಆಗ್ತಿತ್ತದಂತ. ಅಂದ್ರೆ ರಾಜ ಆ ಕಡೆ ಹೋಗ್ತಿರ್ಲಿಲ್ಲ, ಅಲ್ಲಿರೋರು ಯಾರು ಒಳಗಡೆ ಬರೋ ಹಾಗಿಲ್ಲ. ಇಲ್ಲಿನ ರಾಜನ ಶೌಚಾಲಯ ಇದು. ಕಾಲಿಡಕ್ಕೆ 3 ಯಾಕೆ ಕೊಟ್ಟಿರತ್ತ ಅರ್ಥ ಆಗಲಾಗಿದೆ ನನಗೆ. ಅವಾಗಿನ ರಾಜರ ಮಕ್ಕಳೆಲ್ಲ ಇದ್ರ ಮ್ಯಾಗ ಕೂತು ಆಟ ಆಡ್ತಿರತ್ತ. ಮಹಾರಾಣಿ ಡ್ರೆಸ್ ಥರ ಕಾಣತ್ತಿಲ್ಲ. ಸೊ ಅವ್ರ ಜೊತೆ ಸುತ್ತಮುತ್ತಿರ್ತಾರಲ್ಲ ಅವ್ರ ಡ್ರೆಸ್ ಥರ ಕಾಣತ್ತವ ಇವು. ಈ ಜಾಗದೊಳಗೆ ರಾಣಿಯರ ಶೃಂಗಾರ ಮಾಡ್ಕೊಳ್ತಾ ಇದ್ರಂತ. ಇಲ್ಲಿ ಶಾಪಿಂಗ್ ಎಲ್ಲ ನೀವು ಮಾಡಬೇಕಾದ್ರೆ ಈ ಜಾಗದಾಗ ಬರ್ಬೋದು. ಕಲ್ಲೆಲ್ಲ ಪೂರ್ತಿ ಒಳಗಾಡತ್ತದ. ಬಾಗಲ ಹೆಂಗದ ನೋಡ್ರಿ ಇವೆಲ್ಲ. ಇದು ನೋಡ್ರಿ ಯಾವ ರೀತಿ ಸಿಸ್ಟಮ್ ಇದು ಪೂರ್ತಿ ಒಂದು ಸೈಡು, ಇದು ಇಷ್ಟೇ ಒಂದು ಸೈಡ್. ಇದು ಸಿಂಹಾಸನ ಮ್ಯಾಗೇನು ಛತ್ರಿ ಟೈಪ್ ಮಾಡತ್ತಿರಲ್ಲ, ಅದ್ರ ಪೂರ್ತಿ ಮ್ಯಾಗಿರೋದು ರಿಯಲ್ ಬಂಗಾರ ಹತ್ತದು. ಅವಾಗಿನ ಟೈಮ್ದಾಗೆಲ್ಲ ಬಳಸಿರು ಗಣ್ಣಿವೆಲ್ಲ. ಆಲ್ಮೋಸ್ಟ್ ಗಾಳಿ ಬರೋಕೆ ಎಲ್ಲ ಜಾಗದ ಕಿಟಕಿ ಅಂತೂ ಅದಾವು. ವಿಡಿಯೋ ನೋಡ್ತಾ ಇರುವಂಥ ಪ್ರತಿ ಒಬ್ಬರಿಗೂ ಕೂಡ ನಮಸ್ಕಾರ. ಪ್ರೆಸೆಂಟಾಗಿ ಇವಾಗ ನಾ ಎಲ್ಲದಿನಪ್ಪ ಅಂತಂದ್ರೆ ಅದುವೇ ಅಸಲಿ ರಾಜಸ್ಥಾನ ಅಂತ ಹೇಳ್ಬೋದು. ಇವಾಗ ಜೈಸಲ್ಮೇರ್ ಒಳಗೆ ನಾದಿನಿ. ಎಲ್ಲರಿಗೂ ರಾಜಸ್ಥಾನದ ಎಪಿಸೋಡ್ಗೆ ಸ್ವಾಗತ. ಇದು 1156 ಒಳಗೆ ರಾವಲ್ ಜೈಸಲ್ ಸಿಂಗ್ ಅವರು ಈ ನಗರನ ನಿರ್ಮಾಣ ಮಾಡ್ತಾರೆ. ನೀವು ರಾಜಸ್ಥಾನದ ಅಸಲಿ ಮಜಾ ನೋಡ್ಬೇಕಂದ್ರೆ ಮೇನಾಗಿ ನೀವು ಬರಬೇಕಾಗಿರೋದು ಜೈಸಲ್ಮೇರಿಗೆ ಬರ್ಬೇಕು. ನೀವು ಇದನ್ನು ಬಿಟ್ರೆ ಮತ್ತೆಲ್ಲಿ ಅಸಲಿ ಕಲ್ಚರ್ ನಿಮ್ಗೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಸೊ ಇವಾಗ ಫಸ್ಟ್ ಪ್ಲೇಸಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಈ ವಿಡಿಯೋ ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿರಿ, ಇಷ್ಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಡಿಸ್ಲೈಕ್ ಮಾಡಿರಿ. ಸೊ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಪ್ರೆಸೆಂಟಾಗಿ ಇವಾಗ ನಾ ಜೈಸಲ್ಮೇರ್ ಕೋಟೆ ಒಳಗೆ ನಾ ಅದೀನಿ. ಈ ಕೋಟೆನ 1156 ಒಳಗೆ ರಾವಲ್ ಜೈಸಲ್ ಸಿಂಗ್ ಅವರು ಈ ಬೃಹತ್ ಕೋಟೆನ ನಿರ್ಮಾಣ ಮಾಡ್ತಾರೆ. ನಮ್ಮ ಭಾರತದೊಳಗೆ ಅತಿ ಹಳೆಯದಾದಂಥ ಕೋಟೆ ಫಸ್ಟ್ ಬರೋದು ಚಿತ್ತೋಡ್ಗಢ ಒಳಗಡೆ ಇರುವಂಥ ಕೋಟೆ. ಅದನ್ನು ಬಿಟ್ಟರೆ ಸೆಕೆಂಡ್ ಇದೆ. ಯಾಕಂದ್ರೆ ಸುಮಾರು 1156ನೇ ಇಸವಿಯೊಳಗೆ ಈ ಕೋಟೆನ ನಿರ್ಮಾಣ ಮಾಡ್ತಾರೆ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಈ ಕೋಟೆ ಐತಂತ. ಇವಾಗ ಹಾಗೆ ಒಳಗೆ ಹೋಗಿ ಈ ಕೋಟೆ ಬಗ್ಗೆ ಇರುವಂಥ ಸಂಪೂರ್ಣ ಮಾಹಿತಿನ ತಿಳ್ಕೊತಾ ಹೋಗೊಂಬರಿ. ಇವಾಗ ಈ ಕೋಟೆ ಒಳಗೆ ನಾವು ಹೋಗ್ಬೇಕಂದ್ರೆ ಟೋಟಲ್ ಆಗಿ 5 ಭದ್ರತಾ ಬಾಗಿಲುಗಳನ್ನ ನಿರ್ಮಾಣ ಮಾಡ್ತಾರೆ. ಫಸ್ಟ್ ಏನು ನೋಡತ್ತಿರಲ್ಲ ಸ್ಟಾರ್ಟಿಂಗ್, ಇದ್ರ ಹೆಸರು ಅಕಯ್ಯ ಪೋಲ್ ಅಂತ. ಒಂದು ರೀತಿ ಭದ್ರತೆಯ ಬಾಗಿಲಂತ ನಾವು ಅನ್ಕೋಬೋದು. ಇದನ್ನು ದಾಟಿ ನೆಕ್ಸ್ಟ್ ಬರೋದು 2ನೇದು, 3ನೇದು, 4ನೇದು, 5ನೇದು. ನೀವು ಪೂರ್ತಿ ಕೋಟೆ ಒಳಗೆ ಯಾವುದೇ ಜಾಗಕ್ಕೆ ಹೋರಿ, ಎಲ್ಲೂ ಕೂಡ ಎಕ್ಸಿಟ್ ಇಲ್ಲ. ಡೈರೆಕ್ಟ್ ನೀವು ವಾಪಸ್ ಎಲ್ಲ ಕಡೆ ತಿರುಗಾಡಿ ಇದೇ ಜಾಗಕ್ಕೆ ಬರ್ಬೇಕು ನೀವು. ಇದನ್ನು ಬಿಟ್ರೆ ಮತ್ತು ಯಾವ ಜಾಗದಾಗೂ ನೀವು ಬರೋಕ್ಕೆ ಸಾಧ್ಯನೇ ಇಲ್ಲ. ಆ ರೀತಿ ಆವಾಗಿನ ಟೈಮ್ದಾಗೆ ಇದನ್ನೆಲ್ಲ ಪ್ಲ್ಯಾನ್ ಮಾಡಿ ಈ ರೀತಿ ಕಟ್ಸ್ಯಾರ ಇದನ್ನು. ಈ ಕೋಟೆ ಯಾವ ರೀತಿ ಆವಾಗಿನ ಟೈಮಿಂದ ಭದ್ರತೆ ಇತ್ತಂದ್ರೆ ಅವಾಗ ಏನಾದರೂ ಶತ್ರುಗಳ ಸೈನ್ಯ ಇವರನ್ನು ಅಟ್ಯಾಕ್ ಮಾಡೋಕೆ ಬಂದ್ರೆ ಆವಾಗ ಈ ಕೋಟೆ ಗೋಡೆನ ಯಾರಾದರೂ ಏರೋಕ್ಕೆ ಪ್ರಯತ್ನ ಪಟ್ರೆ ಮ್ಯಾಗಿಂದ ಬಿಸಿ ಎಣ್ಣೆ ಅಥವಾ ಬಿಸಿನೀರು ಹಾಕ್ತಿರಂತ. ಅಕಸ್ಮಾತ್ ಅದನ್ನು ಮೀರಿ ಅವ್ರ ಮ್ಯಾಗ ಏರಕ್ಕೆ ಬಂದ್ರೆ ಪೂರ್ತಿ ಮ್ಯಾಗ ನೋಡ್ಬೋದು ನೀವು. ದೊಡ್ಡ ದೊಡ್ಡ ಪೂರ್ತಿ ಕಲ್ಲೆಲ್ಲ ಇಟ್ಟಾರ. ಆ ಕಲ್ಲನ್ನ ತೊಗೊಂಡು ಅವ್ರ ಮ್ಯಾಗ ಉಗಿತಿದ್ರಂತ. ಈ ಸೇಫ್ಟಿಗೋಸ್ಕರನೇ ಆ ರೀತಿ ಪೂರ್ತಿ ಕಂಪ್ಯೂಟರ್ ಮ್ಯಾಗೆಲ್ಲ ನೋಡ್ಬೋದು ನೀವು. ದೊಡ್ಡ ದೊಡ್ಡ ಕಲ್ಲನ್ನ ಇಟ್ಟಾರ. ಅವಾಗಿಟ್ಟರು ಕಲ್ಲು ಇವತ್ತು ಕೂಡ ಈ ಜಾಗದೊಳಗೆ ನೋಡ್ಬೋದು ನೀವು. ಸುಮಾರು ಅಂದ್ರೆ ಆ ಕಲ್ಲು 50ರಿಂದ 100 kg ಅದಾವಂತ. ಆಲ್ಮೋಸ್ಟ್ ನೀವು ಈ ಕೋಟೆ ಆಗಿರ್ಬೋದು ಅಥವಾ ಜೈಸಲ್ಮೇರ್ ಒಳಗೆ ಸಿಕ್ಕಾಪಟ್ಟೆ ಮನೆ ಆಗಿರ್ಬೋದು, ಎಲ್ಲ ಜಾಗ ಈ ರೀತಿ ಹಳದಿ ಕಲರ್ ಮಣ್ಣಾಗಿರಲಿ ಅಥವಾ ಹಳದಿ ಕಲರ್ ಕಲ್ಲಿನಿಂದಾನೇ ಅವ್ರು ಕಟ್ಟಿದ್ದು. ಹಾಗಾಗಿ ಬಿಸಿಲಿಗೆ ಸೂರ್ಯನ ಕಿರಣ ಇವ್ರ ಮೇಲೆ ಬಿದ್ದಾಗ ಹೊಳಿತಾವು. ಅದಕ್ಕೆ ಒಂದು ರೀತಿ ಇದನ್ನು ಗೋಲ್ಡನ್ ಸಿಟಿ ಅಂತಲೂ ಕರೀತಾರೆ. ಇದು ಕೋಟೆ ಓಪನ್ ಆಗೋದೇ ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆವರೆಗೂ. ಇವಾಗ ಒಳಗೆ ಹೋಗ್ತಿದ್ದಂಗೆ ನಾವು 2ನೇ ಭದ್ರತಾ ಬಾಗಿಲಿಗೆ ಎಂಟ್ರಿ ಕೊಟ್ಟೆವು. ಇದರ ಹೆಸರು ಇಲ್ಲಿ ನೋಡತ್ತಿರ್ಬೋದು ಸೂರಜ್ ಪೋಲ್ ಅಂತ. ಅಂದ್ರೆ ಕೋಟೆ ಒಳಗೆ ಇವಾಗಲೂ ಕೂಡ ನಾರ್ಮಲಾಗಿ ಇಲ್ಲಿ ಮೊದಲಿನ ಕಾಲದಂದಿರೋ ಜನ ಎಲ್ಲ ಇದೇ ಕೋಟೆ ಒಳಗೆ ವಾಸ ಮಾಡ್ತಾರೆ. ಸೊ ಈ ಜೈಸಲ್ಮೇರ್ ಕೋಟೆ ಒಳಗೆ ಪ್ರೆಸೆಂಟ್ ಇವಾಗ ಮಹಾರಾಜ ಮಹಲ್ ಒಳಗೆ ಹೊಂಟಿವಿ. ನೋಡೋಣ ಬರೀ ಮಹಾರಾಜ ಮಹಲ್ ಒಳಗೆ ಏನೆಲ್ಲ ಆಗದತ್ತ. ₹200 ಐತೆ ಟಿಕೆಟಿಗೆ. ನಂಬರ್ ಸ್ಟೂಡೆಂಟ್ ಐ ಡಿ ಎಲ್ಲ ಏನರ ಇದ್ರೆ ಅದು ಡಿಸ್ಕೌಂಟ್ ಹಾಕದ. ಬಟ್ ಸ್ಟೂಡೆಂಟ್ ಐ ಡಿ ನಾನು ಎಲ್ಲ ಎಲ್ಲಿ ಬಿದ್ದವು ಅನಿಸಿದ್ಯೋ. ಸೊ ಫೈನಲಿ ಟಿಕೆಟ್ ಸಿಕ್ತ. ಇವಾಗ ಒಳಗೆ ಹೋಗ್ರಿ. ಇವಾಗ
ಪೂರ್ತಿ ಮ್ಯಾಗೆಲ್ಲ ಜಾಳಿಗೆ ಹಾಕ್ಯಾರ. ಆ ಪಕ್ಷಿ ಎಲ್ಲ ಹೊಲಸು ಮಾಡಬಾರ್ದು, ಒಳಗೆಲ್ಲ ಹೊಲಸು ಬೀಳ್ಬಾರತ್ತೆ. ಶಸ್ತ್ರಾಸ್ತ್ರಗಳ ಜಾಗಕ್ಕೆ ಬಂದೀವಿ. ಇಲ್ಲಿ ನೋಡ್ಬೋದು ಅವಾಗಿನ ಟೈಮ್ದಾಗೆಲ್ಲ ಬಳಸಿರೋ ಗಣ್ಣಿವೆಲ್ಲ ಹೆಂಗದಾತ್ ನೋಡ್ರಿ. ಪುಣ್ಯ ಇಲ್ಲಿ ಒಂದೊಂದೆಲ್ಲ ಗ್ಲಾಸ್ ಒಳಗೆ ಹಾಕಿ ಇಟ್ಟಿಲ್ಲ ಅವ್ರು. ಇವೆಲ್ಲ ಯುದ್ಧ ಟೈಮ್ದಾಗ ಬಳಕೆ ಮಾಡ್ತಿದ್ರು ಇವೆಲ್ಲ. ಸೈನಿಕರು ಕತ್ತಿ ಮತ್ತು ಅವ್ರ ತಲೆ ಹಾಕೋತಿರೋ ಟೋಪಿ ನೋಡೋಕೆ ಒಂದು ರೀತಿ ಡಿಫ್ರೆಂಟ್ ಅದಾವೆಲ್ಲ. ಸೊ ಕುದುರೆ ಮ್ಯಾಗ ಕೂತ ಕುದುರೆಗೆ ಹೊಡ್ಯಾಕೆ ಇವೆಲ್ಲ ಬಳಸಿದಂಥ ಹಗ್ಗ ಇವೆಲ್ಲ ಡೈರೆಕ್ಟ್ ಹಾಕಿ ಜಗ್ಗಿ ಕುತ್ತಿಗೆ ಹೊಡೆದ್ರೆ ಅವೇನು ಉಳಿದ ಡೌಟ್ ಅಂತ ಅನಿಸ್ತದೆ ನನಗೆ. ಈ ಬಂದೂಕನ್ನ ಒಬ್ಬರೇ ಯೂಸ್ ಮಾಡ್ತಿರಲತ್ತೀವಿ. ಅಂದ್ರೆ ಒಂಟಿ ಮ್ಯಾಗ ಕೂತು ಮುಂದೊಬ್ಬರು ಮತ್ತು ಹಿಂದೊಬ್ಬರು ಇಬ್ಬರು ಹಿಡ್ಕೊಂಡು ಮುಂದಿನ ಭಾಗ ಒಬ್ರು ಹೆಗಲ ಮ್ಯಾಗ ಇಟ್ಟು ಇಬ್ಬರು ಸೇರಿ ಹೊಡಿತಿರಂತ. ಯಾಕಂದ್ರೆ ಒಬ್ರಿಗೆ ಇದು ಹಿಡ್ಕೊಂಡು ಹೊಡಿದ ಅಷ್ಟು ಅಸಾಧ್ಯ ಅಂತ ಹೇಳ್ತಿದ್ರು. ಹಾಗಾಗಿ ಇಷ್ಟು ಉದ್ದಿರೋ ಗಣ್ಣ ಇಬ್ಬರು ಬಳಸ್ತಿದ್ರಂತ ಇವೆಲ್ಲ. ಸೊ ಇವಾಗ ದಿವಾನ ಖಾನ್ ಅಲ್ಲಿಗೆ ಹೋಗ್ಬರಿ. ಇವಾಗ ಒಂದು ಪ್ಲೇಸ್ ನೋಡೋಕೆ ಭಾರಿ ನಿಗೂಢವಾಗಿ ಕಾಣ್ತಾವೆಲ್ಲ. ಸೊ ಇದು ಜೈಲ್ ರೀತಿ ಐತಿ, ಬಹುಶಃ ಜೈಲಿ ಅಂತ ಅನ್ಕೋತೀನಿ. ಇದು ರಾಜ ಕುಂಡ್ರುವಂಥ ಸಿಂಹಾಸನ ಇದು ಒಂದು. ಮತ್ತು ಹೇಳ್ತಾರೆ ಈ ಸಿಂಹಾಸನ ಮ್ಯಾಗೇನು ಛತ್ರಿ ಟೈಪ್ ನೋಡತ್ತಿರಲ್ಲ, ಅದ್ರ ಪೂರ್ತಿ ಮ್ಯಾಗಿರೋದು ರಿಯಲ್ ಬಂಗಾರ ಹತ್ತದು, ಪೂರ್ತಿ ಗೋಲ್ಡ್ ಅಂತ ಹೇಳ್ತಾರೆ. ಅದು ಆಗಿರಲಿ ಸೈಡ್ ಸಣ್ಣ ಸಣ್ಣ ಎಲೆ ಟೈಪ್ ನೋಡ್ತಿರ್ಬೋದು ನೀವು, ಇದೆಲ್ಲ ಅಸಲಿ ಬಂಗಾರ ಹತ್ತಿದು. ಆಲ್ಮೋಸ್ಟ್ ಎಲ್ಲ ರೂಮ್ ಒಳಗೆ ಮ್ಯಾಗೆಲ್ಲ RCC ಕಲ್ಲ ಎಲ್ಲ ಈ ರೀತಿ ಕಟ್ಟಿಗೆ ಅದಾವು. ಆ ಕಟ್ಟಿಗೆ ಈ ರೀತಿ ಸುಣ್ಣ ಏನೋ ಯಾವುದೇ ರೀತಿ ಇವೆಲ್ಲ ಬಳಸ್ಯಾರ. ಅಂದ್ರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಆವಾಗಿನ ಟೈಮ್ದಾಗ ಜಾಸ್ತಿ ಬಿಸಿಲೆಲ್ಲ ಇದ್ದಾಗ ಇದರಿಂದ ತಂಪು ಆಗ್ತಿತ್ತ, ಅಥವಾ ಭಾಳ ತಂಪೆಲ್ಲ ಇದ್ದಂಗೆ ಇದರಿಂದ ಬೆಚ್ಚಗೆ ಆಗ್ತಿತ್ತ. ಪೂರ್ತಿ ಮ್ಯಾಗೆಲ್ಲ ಕಟ್ಟಿಗೆ ಈ ರೀತಿ ಎಲ್ಲ ಬಳಸ್ತಾ ಇದ್ರು ಇವರು. ಸೊ ಇಲ್ಲೊಂದು ಏನೈತಿ, ಇಲ್ಲಿ ನೋಡ್ರಿ ಆಲ್ಮೋಸ್ಟ್ ಎಲ್ಲ ರೂಮ್ ಒಳಗೆ ಇದೇ ರೀತಿ ಅದಾವೆ, ಮ್ಯಾಗ ಕಟ್ಟಿಗೆ ಇದೆ. ಬಟ್ ಅವಾಗಿನಿಂದ ಇವಾಗಿನವರೆಗೂ ಈ ಕಟ್ಟಿಗೆ ಏನೂ ಆಗಿಲ್ಲ ಅಂದ್ರೆ ಎಂಥ ಕಟ್ಟಿಗೆ ಅಂತ ಅರ್ಥ ಆಗಲಾಗ್ಯದವು. ಇವೆಲ್ಲ ಸಣ್ಣ ಸಣ್ಣ ಕಿಟಕಿ ಟೈಪ್ ಮಾಡ್ಯಾರ, ಗಾಳಿ ಬರಾಕತ್ತ ನೋಡ್ರಿ. ಇಲ್ಲೊಂದು ಏನೈತಿ ಇದು ಬಾಗಲ್ ಟೈಪ್, ಬಹುಶಃ ಇದು ಸಣ್ಣ ಸಣ್ಣ ಸುರಂಗ ಮಾರ್ಗ ಟೈಪ್ ಅಥವಾ ಕೆಳಗಡೆ ಇರೋ ಕೋಣೆಗೆಲ್ಲ ಹೋಗೋದು ಇರ್ಬೋದು. ಇದನ್ನೆಲ್ಲ ಕ್ಲೋಸ್ ಮಾಡ್ಯಾರ ಅವರು. ಅಲ್ಲೇನೈತಿಲ್ಲ ಆ ಜಾಗ ಅಂದ್ರೆ ಆವಾಗಿನ ಟೈಮ್ದಾಗ ಏನಾದರೂ ಪ್ರೆಸೆಂಟಾಗಿ ಯುದ್ಧಕ್ಕೆ ಹೋಗ್ಬೇಕಂದ್ರೆ ಅಥವಾ ಏನಾದರೂ ಸಂದೇಶ ಕೊಡ್ಬೇಕಂದ್ರೆ ಆ ಜಾಗದಾಗ ಯಾರೋ ಒಬ್ಬ ಸೈನಿಕ ಅಥವಾ ಯಾರೋ ನಿಂತು ಜೋರಾಗಿ ಹೇಳ್ತಿದ್ರಂತ. ಆವಾಗ ಸುತ್ತಮುತ್ತಿದ್ದಂಥ ಜನ ಆಗಿರಲಿ ಅಥವಾ ಎಲ್ರಿಗೂ ಅದು ಕೇಳಿಸ್ತಿತ್ತಂತ. ಇಲ್ಲೂ ಪೂರ್ತಿ ಮ್ಯಾಗೆಲ್ಲ ಜಾಳಿಗೆ ಹಾಕ್ಯಾರ. ಇವಾಗ ತ್ರಿಪೋಲಿಯ ಜಾಗಕ್ಕೆ ಹೊಂಟೇವು ನೋಡ್ರಿ. ಇಲ್ಲಿಂದ ಹೆಂಗೆ ಕಾಣ್ತತಿದೆಯಲ್ಲ ನೋಡ್ರಿ, ಎಷ್ಟು ಕಲ್ಲಿಟ್ಟಾರತ್ತೀವಲ್ಲ ಎತ್ತೆತ್ತ ಮ್ಯಾಗ. ಅಂದ್ರೆ ಯಾರಾದರೂ ಅಲ್ಲಿಂದ ಹತ್ತಕ್ಕೆ ಟ್ರೈ ಮಾಡಿದೆ ಅಂದ್ರೆ ಮ್ಯಾಗಿನ ಇಲ್ಲಿ ಸೈನಿಕರು ನಿಂತು ಅದನ್ನು ಉರುಳಿಸ್ಬಿಡ್ತಿದ್ರು, ಅವ್ರು ಮ್ಯಾಗ ಹತ್ತಕ್ಕೆ ಬರ್ದೇ ಇರೋ ರೀತಿ. ಇಲ್ಲೇನು ನೋಡತ್ತಿರಲ್ಲ ಜೈಸಲ್ ಮಹಾರಾಜನ ಫೋಟೋ ಇದು. ಬಟ್ ಇವೆಲ್ಲ ಫೋಟೋ ರಿಯಲ್ ಇದು, ಇದು ಕಾಲ್ಪನಿಕ ಅತ್ತ. ಇವರು ಈ ರೀತಿ ಇರ್ಬೋದತ್ತ ಕಾಲ್ಪನಿಕ ಮಾಡ್ಕೊಂಡು ಇವೆಲ್ಲ ಫೋಟೋ ರೆಡಿ ಮಾಡಿದ್ದ. ಇವರು ಆದ್ಮ್ಯಾಗ ಇವರೆಲ್ಲ ನೆಕ್ಸ್ಟ್ ಆಳ್ವಿಕೆ ಮಾಡಿದ್ದು ಈ ಜಾಗದಾಗ. ಹಾಗೆ ನೋಡೋಕೆ ಹೋದ್ರೆ ಸಿಕ್ಕಾಪಟ್ಟೆ ಜನ ಇಲ್ಲೆಲ್ಲ ಆಳ್ವಿಕೆ ಮಾಡ್ಯಾರ. ಬಟ್ ಇವೆಲ್ಲ ಫೋಟೋ ಯಾವ ರಿಯಲ್ ಅಲ್ಲ ಅಂತ ಹೇಳ್ತಾರೆ. ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಇದು ಇದೇ ರೀತಿ ಇರುತ್ತೆ ಸಂಪ್ರದಾಯ. ಅಂದ್ರೆ ಇಲ್ಲಿರುವಂಥ ರಾಜರ ಮಕ್ಕಳೇ ನೆಕ್ಸ್ಟ್ ಮುಂದಿನ ರಾಜರು ಆಗಬೇಕು. ಸೊ ಇವರೆಲ್ಲ ಇವ್ರ ಮಕ್ಕಳು ಇವ್ರ ಮಕ್ಕಳು ಇದೇ ರೀತಿ ಮುಂದೆ ಹೊಂಟದ ನೋಡಿ. 2021 ರಾಜ ಇವ್ರು. ಇವಾಗ ಕರ್ನಾಟಕ ಕನ್ನಡ ಭಾಷಾ. ನೆಕ್ಸ್ಟ್ ಏನು ನೋಡ್ತಿರಲ್ಲ, ಇದು ಗಾಜ್ ವಿಲಾಸ್ ಅಂತ ನೋಡ್ರಿ. ಇದು ಹೆಂಗೆ ಐತಿದು ನಮ್ಮ ಕಡೆ ಆಚೆ ಕನ್ನಡ ಒಳಗೆ ಪಲ್ಲಕ್ಕಿ ಅಂತೇನು ಕರಿತೇವೆ. ಇದ್ರ ಮ್ಯಾಗ ಬಹುಶಃ ರಾಜನೇ ಕೂತ್ಕೋತಿದ್ದ ಅನ್ಕೋತೀನಿ, ಅಥವಾ ರಾಣಿ ಕೂತ್ಕೋತಿದ್ಲೋ ಗೊತ್ತಿಲ್ಲ. ಹಿಂದೆ ಸೈನಿಕರೆಲ್ಲ ಎತ್ಕೊಂಡು ಹೋಗಿದ್ರು. ಬಾಗಲ ಹೆಂಗದ ನೋಡ್ರಿ ಇವೆಲ್ಲ. ಇದು ನೋಡ್ರಿ ಯಾವ ರೀತಿ ಸಿಸ್ಟಮ್ ಇದು. ಇದು ಪೂರ್ತಿ ಒಂದು ಸೈಡು, ಇದು ಇಷ್ಟೇ ಒಂದು ಸೈಡ್. ಇದು ಕೆಳಗೆ ಲಾಕೆಲ್ಲ ಹಾಕ್ಯಾರ. ಇದು ಒಳ ಸೈಡ್ ಕೀಲಿ ಹಾಕ್ಯಾರ ಅನ್ಕೋತೀನಿ. ಬಟ್ ಇವೆಲ್ಲ ನೋಡೋಕೆ ದೂರಿಂದ ಕಟ್ಟಿಗೆ ಒಳಗೆ ಡಿಸೈನ್ ಮಾಡಿರ್ಬೋದು ಅಂತ ನಮ್ಗೆ ಅನಿಸ್ತದೆ. ಬಟ್ ಕಟ್ಟಿಗೆ ಯಾವುದೂ ಅಲ್ಲಿದ್ದು. ಇಲ್ಲಿ ನೋಡ್ರಿ ಇಲ್ಲಿ ಒಳಗೆ ರಾಜನ ಬೆಡ್ ಇದು. ಅಂದ್ರೆ ನೀವು ಒಂದು ಅನ್ಕೋಬೋದು ರಾಜನ ಬೆಡ್ ಯಾಕೆ ಇಟ್ಟು ಪೂರ್ತಿ ಕೆಳಕದತ್ತೆ ಅಂದ್ರೆ ದೂರಿಂದ ಯಾರಾದರೂ ಗಣ್ಣಿಂದ ಗುರಿ ಇಟ್ಟರೆ ಸೊ ಪೂರ್ತಿ ರಾಜ ಕಾಣಬಾರ್ದು ಅಂತೇಳಿ ಈ ರೀತಿ ಸಣ್ಣ ಸಣ್ಣ ಬೆಡ್ ಆಗಿರಲಿ ಅಥವಾ ಕುರ್ಚಿ ಆಗಿರಲಿ ಎಲ್ಲ ಪೂರ್ತಿ ಕೆಳಗೆ ಸಣ್ಣ ಸಣ್ಣ ಮಾಡ್ತಿರತ್ತೆ ಅವರು. ಒಟ್ಟಿನಲ್ಲಿ ರಾಜ 100% ಸೇಫ್ ಆಗಿರೋ ರೀತಿನೇ ಪ್ಲ್ಯಾನ್ ಮಾಡಿ ಎಲ್ಲ ಕಡ್ಸ್ಯಾನ. ನೆಕ್ಸ್ಟ್ ಇವಾಗ ಈ ಕಡೆ ಹೋಗ್ಬರ್ರಿ. ಇವಾಗ ನೋಡಿರಿ ಸಣ್ಣ ಸಣ್ಣ ಡೋರ್ಗಳಿವೆಲ್ಲ, ಕಲ್ಲೆಲ್ಲ ಪೂರ್ತಿ ಒಳಗಾಡತ್ತದ. ಸುಮ್ಮನೆ ತುರ್ಕ್ಯಾರ ಅನ್ಕೋತೀನಿ ನೀವೆಲ್ಲ ಇದು ಜಾಗದಾಗ. ಇಲ್ಲಿ ಏನು ನೋಡತ್ತಿರಲ್ಲ ಕುದುರೆ,
ಈ ಕುದುರೆ ಯಾಕಪ್ಪ ಅಂತಂದ್ರೆ ಅವಾಗಿನ ರಾಜರ ಮಕ್ಕಳೆಲ್ಲ ಇದ್ರ ಮ್ಯಾಗ ಕೂತು ಆಟ ಆಡ್ತಿರತ್ತೆ. ಆಟ ಆಡೋಕ್ಕೆ ಅವ್ರಿಗೆ ಇಂಥ ದೊಡ್ಡ ಕುದುರೆ ಮಾಡ್ಯಾರ. ಇದ್ರ ಮ್ಯಾಗ ಕೂತು ಅವ್ರಿಗೆ ಆಟ ಆಡೋಕೆ ಮುಂದಕ್ಕೆ ಹಿಂದಕ್ಕೆ ತಳೋದು ತಳಗೆ ಗಾಲಿ ಎಲ್ಲ ಅದಾವು. ಇನ್ನು ಇಲ್ಲಿ ಏನು ನೋಡತ್ತಿರಲ್ಲ, ಇವು ಛತ್ರಿ ಟೈಪ. ರಾಜರು ಯಾರಾದ್ರೂ ಮದುವೆ ಎಲ್ಲ ಆದ್ರೆ ಅವ್ರ ಹಿಂದೆ ಹಿಡ್ಕೊಂಡು ಹೋಗ್ತಿದ್ರು ಇವೆಲ್ಲ. ಏನಾದರೂ ಸಮಾರಂಭ ಆಗಿರಲಿ ಅವಾಗ ಬಳಸಿದ್ರಂತ ಇವೆಲ್ಲ. ಇನ್ನು ಇದು ಬಾಲ್ಕನಿ ಏನೈತಿ, ಇದು ರಾಜರ ಕೂತು ಕಾರ್ಡ್ಸ್ ಆಡೋಕೆ ಅದು ಆಡೋಕೆ ಮತ್ತು ಗಾಳಿ ಎಲ್ಲ ಬರೋಕೆ ಅದಕ್ಕೆ ಇದನ್ನು ಬಳಸ್ತಿದ್ರು ಟೈಮ್ದಾಗ. ಇನ್ನು ಇವೆಲ್ಲ ಸಣ್ಣ ಸಣ್ಣ ರೂಮ್ ಅದಾವೆ, ಒಳಗೆಲ್ಲ ಏನು ಪೂರ್ತಿ ಖಾಲಿ ಐತಿ. ಬಟ್ ಇದು ಏನಂತ ಗೊತ್ತಾಗತ್ತಿಲ್ಲ ನನಗಿದು. ಇದು ಒಂದು ರೀತಿ ಡಿಫ್ರೆಂಟ್ ಐತಿ ನೋಡೋಕ್ಕಿದು. ಸೊ ಇವಾಗ ಏನು ನೋಡ್ತಿರಲ್ಲ, ಮೂರ್ತಿ ಕಕ್ಷಾ ಅಂತ ಇಲ್ಲೊಳಗೆ ಮೂರ್ತಿ ಎಲ್ಲ ಇಟ್ಟಾರೆ ಈ ಜಾಗದಾಗ. ಈ ಕೋಟೆ ಸುತ್ತಮುತ್ತ ಹೊರಗೆ ಏನು ಬ್ರಾಹ್ಮಣರೆಲ್ಲ ಇರ್ತಿದ್ರಲ್ಲ ಅವರೆಲ್ಲ ರಾಜಗೆ ಇವೆಲ್ಲ ಗಿಫ್ಟ್ ಕೊಟ್ಟಿರತ್ತೆ. ನೋಡ್ರಿ ಯಾವ ರೀತಿ ಅದಾವ ಅಂತಿವೆಲ್ಲ. ಇದು ರಾಮನ ಮೂರ್ತಿ ಅಂತ. ಅಂದ್ರೆ ವನವಾಸಕ್ಕೆ ಹೋದಾಗ ರಾಮಗೆಲ್ಲ ದಾಡಿ ಎಲ್ಲ ಬಂದಾಗ ಯಾವ ರೀತಿ ಇರ್ಬೋದಂತ ಕಾಲ್ಪನಿಕ ಒಳಗೆ ಈ ರೀತಿ ಮೂರ್ತಿನ ಕೆತ್ತಾರ ಅವರು. ಈ ರೀತಿ ಬೇರೆ ಬೇರೆ ಮೂರ್ತಿ ಎಲ್ಲ ಅದಾವ ಈ ಜಾಗದಾಗ. ಅವಾಗಿನ ಟೈಮ್ದಾಗ ಇಲ್ಲಿ ಬಳಸಿದಂಥ ನೋಟ್ಗಳು ಇವೆಲ್ಲ ನೋಡ್ರಿ. ಇಲ್ಲಿ ನೋಡತ್ತಿರಲ್ಲ ರಂಗ್ ಮಹಲ್ ಅಂತ. ಈ ಜಾಗದೊಳಗೆ ರಾಣಿಯರ ಶೃಂಗಾರ ಮಾಡ್ಕೊಳ್ತಾ ಇದ್ರಂತ. ಅದಕ್ಕೆ ಈ ಜಾಗದ ಪೂರ್ತಿ ಗೋಡಿ ಮ್ಯಾಗ ರಾಣಿ ಶೃಂಗಾರ ಮಾಡ್ಕೊಳ್ಳೋ ಚಿತ್ರ ಎಲ್ಲ ಕೆತ್ತಾರ. ಅಲ್ಲಿ ನೋಡತ್ತಿರ್ಬೋದು, ಅಲ್ಲೊಂದು ರೀತಿಯಾಗಿರ್ಬೋದು. ರಾಜ ಎಲ್ಲ ಯುದ್ಧಕ್ಕೆಲ್ಲ ಹೊಂಟ್ರಂದ್ರೆ ಅವರನ್ನು ಬೀಳ್ಕೊಡೋದು ಈ ರೀತಿ ಮಾಡ್ತಿದ್ರಂತ. ಕೃಷ್ಣ ಮೃಗ ಪ್ರಾಣಿನೆಲ್ಲ ಬೇಟೆ ಆಡೋದು ತಪ್ಪು ಇವಾಗ. ಬಟ್ ಆವಾಗಿನ ಟೈಮ್ದಾಗ ರಾಜರು ಮತ್ತು ಸೈನಿಕರು ಎಲ್ಲರೂ ಸೇರಿ ಕೃಷ್ಣ ಮೃಗ ಪ್ರಾಣಿ ಆಗಿರ್ಬೋದು ಅಥವಾ ಹಂದಿ ಆಗಿರ್ಬೋದು ಈ ರೀತಿ ಸಿಕ್ಕಾಪಟ್ಟೆ ಪ್ರಾಣಿಗಳನ್ನು ಬೇಟೆ ಆಡೋದೆಲ್ಲ ಈ ಗೋಡೆ ಮೇಲೆ ಕೆತ್ತಾರ ಇಲ್ಲಿ. ಒಟ್ಟನ್ನು ಹೇಳಬೇಕಪ್ಪ ಅಂದ್ರೆ ಈ ರೂಮ್ನಾಗ ರಾಣಿಯರೆಲ್ಲ ಶೃಂಗಾರ ಇದೇ ಜಾಗದಾಗ ಆಗ್ತಿತ್ತಂತ. ಅದಕ್ಕೆ ಸುತ್ತಮುತ್ತ ಗೋಡೆ ಎಲ್ಲ ಮುಟ್ಟಬಾರ್ದಂತ ಗ್ಲಾಸ್ ಎಲ್ಲ ಹಾಕ್ಯಾರ ಈ ಜಾಗದಾಗ. ಸಣ್ಣ ಸಣ್ಣ ಕಿಟಕಿ ಎಲ್ಲ ಮಾಡ್ಯಾರ ಇಲ್ಲಿ. ಆಲ್ಮೋಸ್ಟ್ ಗಾಳಿ ಬರೋಕೆ ಎಲ್ಲ ಜಾಗದ ಕಿಟಕಿ ಅಂತೂ ಅದಾವು ನೋಡ್ರಿ. ಇವಾಗ ನಾವು ಬಂದಿರೋದು ಎಲ್ಲಿಯಪ್ಪ ಅಂತಂದ್ರೆ ಅದುವೇ ರಾಜನ ಬೆಡ್ರೂಮ್ ಅಂತ ಹೇಳ್ಬೋದು. ಇದು ಈ ಜಾಗದಾಗ ರಾಜನ ಮಂಚ ಐತಿ. ಮಂಚದ ಪಕ್ಕದಾಗ ಏನಾದರೂ ಕುಡಿಯಾಕ ತಿನ್ನಾಕ ಗ್ಲಾಸ್ ಎಲ್ಲ ಅದಾವು. ಹಾಗೆ ಆ ಕಡೆ ಕುಂಡ್ರಾಕ ಸಣ್ಣ ಸಣ್ಣ ಕುರ್ಚಿ ಅದಾವು. ಮತ್ತು ಇದು ರಾಜನ ಡ್ರೆಸ್ ರೀತಿ ಕಾಣತ್ತದ. ಎಷ್ಟು ದೊಡ್ಡ ಡ್ರೆಸ್ ಹಾಕೋತಿದ್ದ ನನಗೂ ಈಗ ನೋಡಿ ಗಾಬರಿ ಆಗತ್ತದ. ನಿಜವಾಗ್ಲೂ ಇದು ಅವ್ನ ಡ್ರೆಸ್ಸು ಅಥವಾ ಬಹುಶಃ ಇದನ್ನು ಹಾಕ್ಕೊಂಡು ಹೊಚ್ಕೊಂಡು ಮಕ್ಕೋತಿದ್ದ ಅಂತ ಅನ್ಕೋತೀನಿ. ಪೂರ್ತಿ ಬ್ಲ್ಯಾಂಕೆಟ್ ರೀತಿ ಐತಿದೆಯಲ್ಲ. ಇಲ್ಲಿ ಏನು ನೋಡತ್ತಿರಲ್ಲ ಪ್ಲೇಟ, ಇವೆಲ್ಲ ಕಂಚಿನ ಪ್ಲೇಟ್. ಯಾಕೆ ಅವ್ರು ಕಂಚಿನ ಪ್ಲೇಟೆಲ್ಲ ಬಳಸ್ತಾ ಇದ್ರಪ್ಪ ಅಂತಂದ್ರೆ ಆವಾಗಿನ ಟೈಮ್ದಾಗ ಅಡುಗೆ ಒಳಗೆ ಯಾರಾದರೂ ವಿಷ ಮಿಕ್ಸ್ ಮಾಡಿ ಅಥವಾ ಏನಾದರೂ ಮಿಕ್ಸ್ ಮಾಡಿದ್ರೆ ಅದು ಕಲರ್ ಚೇಂಜ್ ಆಗ್ತಿತ್ತಂತ. ಆವಾಗ ರಾಜನಿಗೆ ಗೊತ್ತಾಕಿತ್ತಂತ ಇದನ್ನು ತಿನ್ನಬಾರ್ದು ನಾವತ್ತು. ಹಾಗಾಗಿ ಆವಾಗಿನ ಟೈಮ್ದಾಗ ಈ ರೀತಿ ಎಲ್ಲ ಜಾಗದಾಗ ಕಂಚಿನ ಪ್ಲೇಟೇ ಬಳಸಿದ್ರಂತ. ಇದು ಒಂದು ರೀತಿ ರಾಜನ ಟೆಕ್ನಿಕ್ ಅಂತ ಹೇಳ್ಬೋದು. ಒಟ್ಟು ನಾ ಸಾಯಬಾರ್ದಪ್ಪ, ಪೂರಾ ಜೀವಂತ ಇರ್ಬೇಕತ್ತ ರಾಜನ ಪ್ಲ್ಯಾನ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಇದ್ರ ಹೆಸರು ಸರ್ವೋತ್ತಮ ವಿಲಾಸ್. ಈ ಸ್ಥಳ ಯಾವುದಕ್ಕೆ ಬಳಕೆ ಮಾಡ್ತಿದ್ರಪ್ಪ ಅಂತಂದ್ರೆ ಈ ಡೋರ್ ಹೊರಗೆ ಏನು ಕಾಣುತ್ತದೆ ಪೂರ್ತಿ ಅಂಗಳ, ಇಲ್ಲಿ ಸೇನಾಧಿಪತಿ ಆಗಿರಲಿ, ಮಂತ್ರಿ ಆಗಿರಲಿ ಅಥವಾ ನ್ಯಾಯದ ಬಗ್ಗೆ ಚರ್ಚೆ ಮಾಡೋದಾಗಿರಲಿ ಏನೇ ಇದ್ರೂ ಅವರೆಲ್ಲ ಹೊರಗೆ ನಿಂತಿದ್ರತ್ತ. ಅವ್ರು ಹೊರಗೆ ನಿಂತ್ರ ರಾಜ ಇಲ್ಲಿ ಆಸನದ ಮ್ಯಾಗ ಕುಂಟಿರ್ತಿದ್ದ. ಆವಾಗ ಡೋರೆಲ್ಲ ಓಪನ್ ಮಾಡ್ತಿದ್ರು, ಇಲ್ಲಿಂದನೇ ಚರ್ಚೆ ಆಗ್ತಿತ್ತು. ಅಂದ್ರೆ ರಾಜ ಆ ಕಡೆ ಹೋಗ್ತಿರ್ಲಿಲ್ಲ, ಅಲ್ಲಿರೋರು ಯಾರೂ ಒಳಗಡೆ ಬರೋ ಹಾಗಿಲ್ಲ. ರಾಜ ಇದೇ ಜಾಗದಾಗ ಕೂತ್ಕೊಂಡು ಏನಾದರೂ ತೊಂದರೆ ಆಗಿರಲಿ ಅಥವಾ ಯಾವುದಾದ್ರ ಬಗ್ಗೆ ಚರ್ಚೆ ಮಾಡೋದಾಗಿರಲಿ ಇದೇ ಜಾಗದಾಗ ಮಾಡ್ತಿದ್ದಂತ. ಇನ್ನು ರಾಜನ ರೂಮಿಂದ ಪೂರ್ತಿ ನಡ್ಕೊಂಡು ಮ್ಯಾಗ ಬಂದರೆ ನೀವು ಇಲ್ಲಿಂದ ಪೂರ್ತಿ ಜೈಸಲ್ಮೇರ್ ಪೋರ್ಟ್ ಆಗಿರಲಿ ಅಥವಾ ಜೈಸಲ್ಮೇರ್ ಹೊರಗಡೆ ಇರೋ ಸಿಟಿ ಆಗಿರಲಿ ಎಲ್ಲನೂ ಈ ಜಾಗದ ನಿಂತ್ಕೊಂಡು ನೀವು ನೋಡ್ಬೋದು. ಈ ಜೈಸಲ್ಮೇರ್ ಪೋರ್ಟ್ ಒಳಗೆ 3000 ಜನ ಇವಾಗಲೂ ಕೂಡ ವಾಸ ಮಾಡ್ತಾರಂತ. ಇದೆಲ್ಲ ಪೂರ್ತಿ ನೋಡಿರಿ, ಕೆಳಗೆ ಮನೆ ಆಗಿರಲಿ, ಅದ್ರ ಮ್ಯಾಗ ರೆಸ್ಟೋರೆಂಟ, ಸಣ್ಣ ಸಣ್ಣ ಶಾಪ್ ಆಗಿರಲಿ ಈ ರೀತಿ ಮಾಡ್ಕೊಂಡಾರ. ಅಂದ್ರೆ ಅವ್ರ ಬದುಕಿಗೆ ಏನೆಲ್ಲ ಬೇಕು ಅದನ್ನು ಈ ಜಾಗದಾಗ ಮಾಡ್ಕೊಂಡಾರ. कन्नड़ आपको अभी समझ में नहीं आ रहा है मैं क्या बोल रहा हूँ? हाँ, आपको कन्नड़ परफेक्ट आता है? तो मैं कन्नड़ बोल रहा हूँ. ನಾ ಕನ್ನಡ ಮಾತಾಡೋದು ಅರ್ಥ ಆಗತ್ತದ, ತೆಲುಗು ಮಾತಾಡತ್ತೀನಿ. ಮಳೆ ಅಷ್ಟೇ ಬರಲಿ, ಮಳೆ ನೀರಂತರೂ ವೇಸ್ಟ್ ಮಾಡೋಕ್ಕೆ ಬರಲ್ಲ. ಆ ಪೂರ್ತಿ ಮಳೆ ನೀರು ಕೋಟೆ ಮ್ಯಾಗ ಎಲ್ಲೇ ಬಿದ್ದರೂ ಅದು ಡೈರೆಕ್ಟಾಗಿ ಒಂದು ಟ್ಯಾಂಕಿಗೆ ಆಗಿರಲಿ ಅಥವಾ ಸಿಂಟ್ಯಾಕ್ಸ್ ಆಗಿರಲಿ ಈ ರೀತಿ ಹೋಗಿ ಸಂಗ್ರಹಣೆ ಮಾಡೋ ರೀತಿಯೇ ಆವಾಗಿನ ಟೈಮ್ದಾಗ ಈ ಕೋಟೆ ಎಲ್ಲ ಕಟ್ಟ್ಯಾರ. ಯಾಕಂದ್ರೆ ಮೊದಲೇ ರಾಜಸ್ಥಾನ ಒಳಗೆ ನೀರೆಲ್ಲ ಸಿಗೋದು ಭಾಳ ಕಷ್ಟ. ಹಾಗಾಗಿ ನೀರಿನ ಪೂರ್ತಕ ಈ ರೀತಿ ಎಲ್ಲ ಸೌಲಭ್ಯ ಇಲ್ಲದಾವು. ಟೋಟಲಾಗಿ ಈ ಕೋಟೆ ಒಳಗೆ ಬರ್ಬೇಕಂದ್ರೆ 5 ಭದ್ರತೆ ಬಾಗಿಲ್ದು ಅಂತ ಹೇಳಿದೆ. ಸೊ ಸ್ಟಾರ್ಟಿಂಗ್ ಅಲ್ಲೊಂದು, 2ನೇದು ಅಲ್ಲಿ ಬರ್ತದೆ, 3ನೇದು ಅಲ್ಲಿ ಬರ್ತದೆ, 4ನೇದು ಅಲ್ಲಿ ಬರ್ತದೆ, 5ನೇದು ಈ ಸೈಡ್ ಬರ್ತದೆ. ಟೋಟಲಾಗಿ 5 ಅದಾವೆ. ನೀವು ಈ ಕೋಟೆ ಒಳಗೆ ಪೂರ್ತಿ ಯಾವ ಜಾಗದ ಬೇಕಾದರೂ ಹೋರಿ. ಸೊ ಯಾವ ಕಡೆನೂ ಎಕ್ಸಿಟ್ ಇಲ್ಲ, ಪೂರ್ತಿ ಸುತ್ತ ಡೈರೆಕ್ಟ್ ನೀವು ಇದೇ ಜಾಗಕ್ಕೆ ಬರಬೇಕು. ವಾಪಸ್ ನಿಮ್ಗೆ ಎಕ್ಸಿಟ್ ಇದೇ ಜಾಗದ ಹಾಕದ. ಇದರಿಂದ ಕೋಟೆ ಹೊರಗಡೆ ಎಲ್ಲಿ ನೀವು ಹೋಗಾಕಿದ್ರು ಸತ್ರು ಈ ಜಾಗದಾಗ ಆಗಲ್ಲ.
ಬೆಳಗ್ಗೆ ಜಾಸ್ತಿ ಜನ ಇರಲ್ಲತ್ತ ನಾನು ಪ್ಲ್ಯಾನ್ ಮಾಡಿ ಬೆಳಗ್ಗೆ 9 ಗಂಟೆಗೆ ಇಲ್ಲಿಗೆ ಬಂದಿದ್ದು ಒಳ್ಳೆಯದೇ ಆಯ್ತು ಅನ್ಕೋತೀನಿ. ಭಾಳ ಜನ ಇಲ್ಲ, ಯಾಕಂದ್ರೆ ಆಲ್ಮೋಸ್ಟ್ ಇದು ಮೇನ್ ಟೂರಿಸ್ಟ್ ಪ್ಲೇಸ್ ಆಗಿರೋ ಕಾರಣ ಸಿಕ್ಕಾಪಟ್ಟೆ ಜನ ಬರ್ತಾರೆ ಇಲ್ಲಿ ಈ ಜಾಗದಾಗ. ನಮಗೆಲ್ಲ ಟೈಮ್ ಸಿಗೋದೇ ಇಲ್ಲ ಇಲ್ಲಿ, ಯಾಕಂದ್ರೆ ಇಲ್ಲಿ ಒಂದು ಖುಷಿ ಸೆಲ್ಫಿ ಸ್ಟಿಕ್ ಒಂದು ಅಲಾವ್ ಐತಿ. ಭಾಳ ಜಾಗದಾಗ ಅಲಾವೇ ಮಾಡಲ್ಲ, ಕೈಯಾಗ ಫೋನ್ ಹಿಡ್ಕೊಂಡು ವಿಡಿಯೋ ಮಾಡೋದು ಭಾಳ ಪ್ರಾಬ್ಲಮ್ ಆಕ್ಕದ. ಇದು ಏನಪ್ಪ ಅಂತಂದ್ರೆ ಇಲ್ಲಿನ ರಾಜನ ಶೌಚಾಲಯ ಇದು. ಈ ಜಾಗದಾಗ ರಾಜ ಕುಂಡ್ರೋದು ಇದೇ ಜಾಗದಾಗ. ಬಟ್ ಕಾಲಿಡಕ್ಕೆ 3 ಯಾಕೆ ಕೊಟ್ಟಿರತ್ತ ಅರ್ಥ ಆಗಲಾಗಿದೆ ನನಗೆ. ಸೊ ಎಷ್ಟೊತ್ತೇನು ನೋಡಿದ್ರಲ್ಲ, ಇದು ರಾಜನ ಮಹಲ್ ಆಯಿತು. ಸೊ ಇವಾಗ ಫೈನಲಿ ರಾಣಿ ಮಹಲ್ ಯಾವ ರೀತಿ ಅದಂತ ನಾನು ನಿಮಗೆ ಇವಾಗ ಒಳಗೆ ಹೋಗಿ ತೋರಿಸ್ತೀನಿ. ಶೌಚಾಲಯ ಟೀಕೆ ಇಲ್ಲಿನ ಗೈಡ್ಗಳು ಯಾವ ರೀತಿ ಅಂದ್ರೆ, ನೀವೇನಾದ್ರೂ ಅಕಸ್ಮಾತ್ ಗೈಡ್ ತೊಗೊಳ್ಲಿಕ್ಕಂದ್ರೆ ಅವ್ರು ಯಾವ ರೀತಿ ಮಾಡ್ತಾರಂದ್ರೆ, ಅವ್ರು ಏನಾದರೂ ಮಾಹಿತಿ ಹೇಳಬೇಕಾದ್ರೆ ಅವ್ರ ಮಗ್ಲು ಹೋದ್ರ ಸುತ್ತೆ ಅವ್ರು ಸೊಕಾಸ್ ಹೇಳ್ತಾರೆ, ನಿಮಗೆ ಕೇಳಿಸ್ಬಾರ್ದಂತ. ಆಟ ಡೇಂಜರ್ದಾರ ಇಲ್ಲಿ. ಇದು ಪೋರ್ಟಿನ ಮ್ಯಾಪ್ ಇದು. ಸೊ ನೋಡೋಕೆ ಒಂದು ರೀತಿ ಭಾರತ ನಕ್ಷೆ ರೀತಿಯೇ ಕಾಣ್ತದೆ ನಮ್ಗೆ ದೂರಿಂದ. ಬಹುಶಃ ಪ್ರೆಸೆಂಟಾಗಿ ನಾವು ಇಲ್ಲಿರ್ಬೋದು, ಯಾಕಂದ್ರೆ ಪೂರ್ತಿ ಹೈಯೆಸ್ಟ್ ಪಾಯಿಂಟಿಗೆ ಈ ಜಾಗದ ಇವಾಗಲೇ ಹೋಗಿದ್ದೆವು, ಇಲ್ಲೇ ಇರ್ಬೋದು ಅನ್ಕೋತೇವೆ. ಇನ್ನು ಬಿಟ್ಟರೆ ಈ ಕಡೆ ಈ ಸೈಡ್ ಇವೆಲ್ಲ ನಾರ್ಮಲ್ ಜನ ವಾಸ ಮಾಡ್ತಾರೆ ಇಲ್ಲೆಲ್ಲ. ಸೊ ಇವಾಗ ಈ ಸೈಡ್ ಹೋಗ್ಬರ್ರಿ ಇವಾಗ. ಸೊ ಈ ಜಾಗದಾಗ ಮಹಾರಾಣಿ ಕಕ್ಷಾ ಕ್ವೀನ್ ಅಪಾರ್ಟ್ಮೆಂಟ್ಸ್ ನೋಡ್ರಿ, ಮಹಾರಾಣಿಯರ ರೂಮ್ ಎಲ್ಲ ಯಾವ ರೀತಿ ಇರ್ತಿದ್ವು ಅಂತ. ಅವಾಗ ಇದು ಮಹಾರಾಣಿ ಕೂತ್ಕೊಳ್ಳೋಕೆ ಜಾಗ. ಮಹಾರಾಣಿ ಡ್ರೆಸ್ ಥರ ಕಾಣತ್ತಿಲ್ಲ, ಸೊ ಅವ್ರ ಜೊತೆ ಸುತ್ತಮುತ್ತ ಇರ್ತಾರಲ್ಲ ಅವ್ರ ಡ್ರೆಸ್ ಥರ ಕಾಣತ್ತವೆ ಇವು. ಇಲ್ಲೊಂಥರ ಡಿಫ್ರೆಂಟ್ ಅದಾವ ಡ್ರೆಸ್ ಇಲ್ಲ ಎಲ್ಲ ಜಾಗದಾಗ. ಹಾಂ, ಇಲ್ಲಿ ನೋಡ್ರಿ, ಇಲ್ಲಿ ಮಹಾರಾಣಿ ಈ ಜಾಗದ ಹೊರಗಡೆ ಇಲ್ಲಿ ನಿಂತ್ರೆ ರಾಜ ಒಂಟಿ ಮ್ಯಾಗ ಬಂದು ಅವರನ್ನು ನೋಡ್ತಿದ್ದ, ಏನೇನೋ ಮಾಡ್ತಿದ್ದ ಅನ್ಕೋತೀನಿ ಇದೆಲ್ಲ. ಈ ಬಾಲ್ಕನಿ ಒಳಗೆ ರಾಣಿ ಆಗಿರಲಿ, ರಾಣಿ ಜೊತೆ ಇದ್ದಂಥ ಸಖಿಯರಾಗಿರಲಿ, ಅವರೆಲ್ಲ ಕೂತು ಇಲ್ಲಿ ಆಟ ಆಡ್ತಿದ್ರಂತ. ಕಾರ್ಡ್ಸ್ ಅವಾಗಿನೆಲ್ಲ ಏನೇನು ಆಟ ಬರ್ತಿದ್ವು ಅದೆಲ್ಲ ಈ ಜಾಗದಾಗ ಕೂತು ಆಡ್ತಿದ್ರು. ಕೋಟೆ ಪೂರ್ತಿ ಮ್ಯಾಗ್ನ ಅದೀನಿ, ಬಟ್ ಇಲ್ಲಿ ನೋಡ್ಬೋದು ನೀವು, ಇವೆಲ್ಲ ಕಲ್ಲ, ಯಾವುದೇ ಒಂದು ಉಸುಕಿಲ್ಲ, ಸಿಮೆಂಟ್ ಇಲ್ಲ. ಬಟ್ ನಾರ್ಮಲ್ ಇವು ಕಲ್ಲೆಲ್ಲ ಸುಮ್ಮನೆ ಡೈರೆಕ್ಟ್ ಹೋಗಿ ಅದ್ರೊಳಗೆ ಇಟ್ಟಂಗತ್ತ ಅನ್ನಿಸ್ತದ. ಅಲ್ಲಿ ನೋಡ್ಬೋದು ಮಿಡಲ್ ಒಳಗೆ ಏನೂ ಇಲ್ದ್ರಾಗ, ಆದರೂ ಈ ಕೋಟೆ ಎಲ್ಲ ಎಷ್ಟು ಗಟ್ಟಿ ಅದ. ಪ್ರೆಸೆಂಟ್ ಇವಾಗ ಏನೇನು ಸಿಮೆಂಟ್ ಹಾಕಿ ಏನೇನು ಉಸುಕು ಹಾಕಿ ಹೆಂಗೆಂಗೋ ಮಾಡಿ ಕಟ್ತಾರೆ. ಬಟ್ ಯಾವ ಮನೆಯೂ ಭಾಳ ವರ್ಷ ಉಳಿದೇ ಇಲ್ಲ, ಎಲ್ಲ ಕಟ್ಟಿದ ಮರದಸೆ ಬೀಳ್ತಾವೆ ಇವಾಗ. ಕೋಟೆ ಹಳಿ ಫೋಟೋಸ್ ಎಲ್ಲ ಅದಾವೆ ಈ ಜಾಗದಾಗ. ರಥನ ಜಗ್ಗಕ್ಕಾಗಿರಲಿ, ಕುದುರೆ ಅಷ್ಟೇ ಅಲ್ಲ, ಅಥವಾ ಇಲ್ಲಿ ರಾಜಸ್ಥಾನ ಅಂದ್ರೆ ಒಂಟಿನೂ ಅಷ್ಟೇ ಅಲ್ಲ, ಎತ್ತುಗಳನ್ನು ಕೂಡ ಬಳಕೆ ಮಾಡ್ತಿದ್ರು ಅವಾಗ. ಲಾಸ್ಟಿಗೆ ನೀವು ನೋಡ್ಕೋತ ಬಂದಂಗೆ ಇಲ್ಲಿ ಬರ್ದಾರ ಎಂಡ್ ಅತ್ತ. ಸೊ ಈ ಜಾಗದಾಗ ನಿಮ್ಗೆ ಏನಾದರೂ ಶಾಪಿಂಗ್ ಎಲ್ಲ ಬೇಕಾದ್ರೆ ಲೇಡೀಸ್ಗೆ ಅವ್ರಿಗೆಲ್ಲ ಶಾಪಿಂಗ್ ಮಾಡೋಕ್ಕದಾವ ಈ ಜಾಗದಾಗ. ಸೊ ಇದು ಲಾಸ್ಟ್ ಇದು. ಇನ್ನು ಇದಾದ್ಮೇಲೆ ಮುಂದೆ ಏನರ ಇದ್ರೆ ಅದನ್ನು ತೋರಿಸ್ತೀನಿ ಬರ್ರಿ ನಿಮ್ಗೆ. ಬಟ್ ಅವಾಗಿನ ಡೋರ್ ಆಗಿರ್ಬೋದು ಅಥವಾ ಡೋರಿಗೆ ಲಾಕ್ ಆಗಿರ್ಬೋದು ಸಿಸ್ಟಮ್ ಒಂದು ರೀತಿ ಯೂನಿಕ್ ಅದು. ಬಟ್ ಡೋರೆಲ್ಲ ಪೂರ್ತಿ ಕಟ್ಟಿಗಿದೆ. ಬಿಸಿಲಾಗ ಎಷ್ಟೊತ್ತು ತಿರುಗಾಡಿದೆ ಆಯ್ತು. ಇವಾಗ ಇಂಥ ಬಿಸಿಲಾಗ ಸ್ವಲ್ಪ ತಂಪಾಗಕ್ಕೆ ಏನಾರ ಕುಡಿಂಬರ್ರಿ ಇವಾಗ ಇಲ್ಲಿ. ಹೋಗಿದ್ನೀಗ ಸೊ ಅದು 70 ರೂಪಾಯಿ ಆಗುತ್ತೆ, ಅಷ್ಟೇನು ಕುಡಿದ್ವಿ ಬೇಡ. 30 ರೂಪಾಯಿದಾಗ ಏನು ಕುಡಿಮ 30 ಏನಾ? ಹಾಂ, ದೇವ ಆ್ಯಕ್ಚುಲಿ ಬಿಸಿಲಾಗ ನಮ್ಮ ಕಡೆ ಎಲ್ಲ ಜ್ಯೂಸ್ ಕುಡಿ ಬದಲಿ ಇದೇ ಬೆಸ್ಟ್ ಬಿಸಿಲು ಟೈಮ್ದಾಗ. ಆ್ಯಕ್ಚುಲಿ ಗೂಗಲ್ ಪಿಕ್ಚರ್ದಾಗ ಎಷ್ಟು ಅವ್ರು ಹೇಳ್ಯಾರ ಕೆಬಿನಲ್ಲಿ ಕುಡಿಬೇಕಂತ. ಸ್ವಲ್ಪ ಮನಸ್ಸಿಗೂ ತಂಪಕ್ಕದ, ದೇಹಕ್ಕೂ ತಂಪಕ್ಕದ. ಇಲ್ಲಿರೋ ಸುತ್ತಮುತ್ತ ಜನ ಆಗಿರಲಿ ಅಥವಾ ಯಾರೇ ಆಗಿರಲಿ ಆಲ್ಮೋಸ್ಟ್ ಎಲ್ಲರೂ ಇದೇ ಜಾಗದ ಕೆಲಸ ಮಾಡ್ತಾರೆ. ಇಲ್ಲಿ ಶಾಪಿಂಗ್ ಎಲ್ಲ ನೀವು ಮಾಡಬೇಕಾದ್ರೆ ಈ ಜಾಗದಾಗ ಬರ್ಬೋದು. ಅಥವಾ ಬಟ್ಟೆ ಆಗಿರಲಿ ಅಥವಾ ರಾಜಸ್ಥಾನದ ಕಲ್ಚರ್ ಆಗಿರಲಿ ಅದನ್ನೆಲ್ಲ ಆಲ್ಮೋಸ್ಟ್ ನಿಮ್ಗೆ ನೋಡೋಕೆ ಸಿಗ್ತದೆ. ನೋಡ್ತಾ ಇರ್ಬೋದು ನೀವು ಈ ಜಾಗದಾಗೆಲ್ಲ ಡ್ರೆಸ್ ಆಗಿರಲಿ ಅಥವಾ ಶಾಪಿಂಗ್ ಮಾಡೋಕೆ ನಿಮ್ಗೆ ಬೆಸ್ಟ್ ಪ್ಲೇಸ್ ಅಂತ. ಇಲ್ಲಿ ಜನ ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಒಳ್ಳೆಯವ್ರು ಅಂತ ಹೇಳ್ಬೋದು. ಈ ಕೋಟೆ ಒಳಗೆ ಶಾಪಿಂಗ್ ಎಲ್ಲ ಮಾಡಿ ಹಾಗೆ ನಡ್ಕೊಂಡು ಮುಂದೆ ಬಂದ್ರೆ ಅಲ್ಲೇ ಸಿಗೋದು ನಿಮಗೆ ಲಾಸ್ಟ್ ಪಾಯಿಂಟ್ ಅಂತ ಹೇಳ್ಬೋದು. ಇಲ್ಲಿಂದ ಪೂರ್ತಿ ಜೈಸಲ್ಮೇರ್ ಸಿಟಿ ಕ್ಲಿಯರಾಗಿ ಕಾಣ್ತೈತಿ. ಸೊ ಪ್ರೆಸೆಂಟಾಗಿ ನಾವು ಪೂರ್ತಿ ಜೈಸಲ್ಮೇರಿನ ತೋಪಿನ ಹತ್ರ ನಾವು ಇದೀವಿ. ಈ ಜಾಗದಾಗ ತೋಪು ಯಾಕೆ ಇಟ್ಟಾರಪ್ಪ ಅಂತಂದ್ರೆ ಮುಂದೆ ನೋಡತ್ತಿರ್ಬೋದು ನೀವು. ಆ್ಯಕ್ಚುಲಿ ಇದು ರಾಜಸ್ಥಾನ ಪೂರ್ತಿ ಮರಳಿಂದ ಕುಡಿರೋದ್ರಾಗಿದ್ದರಿಂದ ಇಲ್ಲಿ ದಾಳಿ ಸಿಕ್ಕಾಪಟ್ಟೆ ಆಗ್ತಿತ್ತಂತ ಆವಾಗಿನ ಟೈಮ್ದಾಗ ಯಾರಾದರೂ ದಾಳಿ ಮಾಡೋಕೆ ಈ ಜಾಗದಾಗ ಬಂದ್ರೆ ಸೊ ಈ ಜಾಗದಿಂದ ಪೂರ್ತಿ ಕ್ಲಿಯರಾಗಿ ಅವ್ರಿಗೆ ಕಾಣ್ತಿತ್ತು.
ಆವಾಗ ಇಲ್ಲಿನ ಸೈನಿಕರೆಲ್ಲ ಏನು ಮಾಡ್ತಿದ್ರಪ್ಪ ಅಂತಂದ್ರೆ ಈ ತೋಪೊಳಗೆ ಇದ್ರ ಪೌಡ್ರ್ ಮತ್ತು ಆ ಗೋಲಿ ಟೈಪ್ ಏನು ಬರ್ತಿದ್ವು ಅದು ಇದ್ರೊಳಗೆ ಹಾಕಿ ಜೋರಾಗಿ ಹೊಡಿತಿದ್ರಂತ. ಆವಾಗ ಕೆಳಗೆ ಹಿಂದೆ ಬೆಂಕಿ ಹಚ್ಚನ ಡೈರೆಕ್ಟ್ ಪೂರ್ತಿ ಇದು ಮುಂದೆ ಅವ್ರು ಯಾವ ಜಾಗದಾಗ ಗುರಿ ಇಟ್ಟಿರ್ತಾರ ಅದೇ ಜಾಗದಾಗ ಹೋಗಿ ಬ್ಲಾಸ್ಟ್ ಹಾಕಿತ್ತಿದ್ದು. ಅದಕ್ಕೋಸ್ಕರನೇ ಈ ರೀತಿ ತೋಪುಗಳನ್ನೆಲ್ಲ ಬಳಕೆ ಮಾಡ್ತಿದ್ರು. ಇದ್ರೊಳಗೆ ಏನು ಗೋಳಿ ಹಾಕ್ತಿದ್ರಲ್ಲ ಸೈನಿಕರು, ಆವಾಗ ಇದ್ರೊಳಗೆ ಗೋಳಿ ಹಾಕಿ ಬೆಂಕಿ ಹಚ್ಚಿದ ತಕ್ಷಣ ಈ ಜಾಗದಾಗ ಒಂದು ರೀತಿ ಬ್ಯಾರಲ್ ರೀತಿ ಹಂಡೆ ರೀತಿ ಇರ್ತಿತ್ತಂತ. ಅವ್ರು ನೀರೊಳಗೆ ಹೋಗಿ ಪೂರ್ತಿ ಕುತ್ಕೊಂಡ್ಬಿಡ್ತಿದ್ರಂತ. ಯಾಕಂದ್ರೆ ಇದರಿಂದ ಬ್ಲಾಸ್ಟ್ ಆದಾಗ ಬರೋ ಸೌಂಡಿಂದ ಪೂರ್ತಿ ಅವ್ರ ಕಿವಿಗೆ ತೊಂದರೆ ಆಗ್ಬೋದು, ಯಾಕಂದ್ರೆ ಸಿಕ್ಕಾಪಟ್ಟೆ ಜೋರಾಗಿ ಸೌಂಡ್ ಬರ್ತಿತ್ತು. ಹಾಗಾಗಿ ಈ ರೀತಿ ತೋಪುಗಳನ್ನು ಆವಾಗಿನ ಟೈಮ್ದಾಗ ಬಳಸ್ತಿದ್ರು. ಆಲ್ಮೋಸ್ಟ್ ಸಿಕ್ಕಾಪಟ್ಟೆ ವೇಟ್ ಐತಿದ್ದು. ಇದೇ ಜಾಗದಾಗ ಗೋಳಿ ಹಾಕ್ತಿದ್ರು, ಬಟ್ ಇದನ್ನೆಲ್ಲ ಲಾಕ್ ಆಗ್ಯಾವ ಅನ್ಕೋತೀನಿ ಪೂರ್ತಿ. ಈ ಕೋಟೆ ಒಳಗೆ ಬಂದ ಇವಾಗ ಟೋಟಲಾಗಿ 2 ತಾಸು ಆಯ್ತು. ಇಲ್ಲಿ ಒಂದು ವಿಷಯ ಅಂತೂ ಗಮನ ಕೊಟ್ಟೆ, ಏನಪ್ಪ ಅಂತಂದ್ರೆ ಈ ಕೋಟೆ ಒಳಗೆ ಪ್ರೆಸೆಂಟಾಗಿ ಒಂದು 200ರಿಂದ 100 ಜನ ಅಂತೂ ನೋಡಿದ್ಯಾ. ಬಟ್ ಅದ್ರಾಗ ಜಾಸ್ತಿ ಒಂದು 70ರಿಂದ 80% ಇಲ್ಲಿ ಬಂದವರೆಲ್ಲ ಫಾರಿನರ್ಸೇ. ಇಂಡಿಯನ್ಸ್ ಅವರಿಗೆ ಜಾಸ್ತಿ ಈ ರೀತಿ ಪೋರ್ಟ್ ಆಗಿರಲಿ, ಈ ರೀತಿ ಹಿಸ್ಟ್ರಿ ಬಗ್ಗೆ ಎಲ್ಲ ನೋಡೋಕೆ ಜಾಸ್ತಿ ಆಸಕ್ತಿ ಇಲ್ಲ ಅನ್ಕೋತೀನಿ. ಯಾಕಂದ್ರೆ ಫಾರಿನರ್ಸ್ ಆಗಿರಲಿ ಇವರೇ ಜಾಸ್ತಿ ಈ ಜಾಗದಾಗೆಲ್ಲ ಕಾಣಿಸ್ಕೋತಾರೆ. ಬಟ್ ಅವ್ರಿಗೆ ಈ ರೀತಿ ಎಲ್ಲ ಇಂಟ್ರೆಸ್ಟ್ ಅಂತ ಅನ್ಕೋತೀವಿ. ಬಟ್ ಏನಿಲ್ಲ, ಅವ್ರು ನೋಡೋಕೆ ಇಲ್ಲಿ ಬರ್ತಾರ. ಬಟ್ ನಮಗೆಲ್ಲ ಬೇರೆ ಕಡೆ ದೇಶನಾಗಿರೋ ಪ್ಲೇಸ್ ನೋಡೋಕೆ ಇಷ್ಟ. ಸೊ ಹಂಗೂ ಇರ್ಬೋದು. ಇವಾಗಲೂ ಕೂಡ ಈ ಕೋಟೆ ಒಳಗೆ ರಾಜರ ಆಳ್ವಿಕೆ ಐತಿ. ಆವಾಗಲೇ ನಾನು ನಿಮ್ಗೆ ತೋರಿಸಿದೆ 2020 ತನ ಒಬ್ಬ ರಾಜ ಇಲ್ಲಿ ಆಳ್ವಿಕೆ ಮಾಡ್ತಿದ್ದಂತ. ಬಟ್ ಅವಾಗಿನ ಥರ ಎಲ್ಲ ಆಳ್ವಿಕೆ ಏನಿಲ್ಲ. ಇಲ್ಲಿ ಪ್ರೆಸೆಂಟಾಗಿ ಹೆಸರಿಗೆ ಅವ್ರು ರಾಜರಂತ ಅದಾರ. ನೀವು ಮೇನಾಗಿ ರಾಜ ಮಹಲ್ ಮತ್ತು ರಾಣಿ ಮಹಲ್ ಒಳಗೆ ಹೋಗ್ಬೇಕಂದ್ರೆ ಅಷ್ಟೇ ಟಿಕೆಟ್ ತೊಗೋಬೇಕು. ಅದನ್ನು ಬಿಟ್ಟರೆ ಈ ಕೋಟೆ ಒಳಗೆ ಸುತ್ತಮುತ್ತ ಪ್ಲೇಸ್ನಾಗ ಮತ್ತು ಪ್ರೆಸೆಂಟಾಗಿ ಏನು ತೋರಿಸಿದೆ ತೋಪ ಪೂರ್ತಿ ಜೈಸಲ್ಮೇರ್ ಸಿಟಿ ನೋಡ್ಬೇಕಂದ್ರೆ ಅದಕ್ಕೇನು ಟಿಕೆಟ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನೀವು ಪೂರ್ತಿ ಒಳಗೆ ಬರ್ಬೋದು. ಸುತ್ತಮುತ್ತ ಎಲ್ಲಿ ಬೇಕಾದರೂ ತಿರುಗಾಡ್ಬೋದು ಫ್ರೀಯಾಗಿ. ಸೊ ಇವಾಗ ಇದು ಏನೋ ರಸ್ತೆ ಬರ್ತದಲ್ಲ, ಇದು ಜೈನ್ ಟೆಂಪಲ್ ಮತ್ತು ಸನ್ ವ್ಯೂ ಪಾಯಿಂಟ್ ಅಂತ. ಇದು ಡೈರೆಕ್ಟ್ ಅಲ್ಲಿಗೆ ಹೋಗೋದು. ಇದು ನನ್ನ ಪ್ರಕಾರ ಶಾಪಿಂಗ್ ಎಲ್ಲ ಮಾಡೋಕೆ ಬೆಸ್ಟ್. ಇದು ಇನ್ನೇನು ಎಲ್ಲ ಕಾಸ್ಟ್ಲಿ ಹೇಳ್ತಾರೆ ಅಷ್ಟೇ ರೇಟ್ ಎಲ್ಲ. ಕರ್ನಾಟಕ. ಇವಾಗ ಪ್ರೆಸೆಂಟಾಗಿ ಜೈನ್ ಟೆಂಪಲ್ ಬಂದೀವಿ. ಸೊ ಈ ಜಾಗದಾಗ ಏನು ನೋಡ್ತಿರಲ್ಲ, ಇದು ಎಲ್ಲ ಟಿಕೆಟ್ ಅದಾವೆ. ಇಲ್ಲಿ ನಿಮ್ಮ ಮೊಬೈಲ್ ಕ್ಯಾಮ್ರಾ ಇದ್ರೆ ಅಥವಾ ನಾರ್ಮಲ್ ದೊಡ್ಡ ಕ್ಯಾಮ್ರಾ ಇದ್ರೆ 50 ರೂಪಾಯಿ ಟಿಕೆಟ್. ಸೊ ಫೈನಲಿ ಟಿಕೆಟ್ 50 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡಿದ್ದಾಯ್ತು. ಇವಾಗ ಟೆಂಪಲ್ ಒಳಗೆ ಏನೆಲ್ಲ ಅದತ್ತ ನೋಡೋಣ ಬರ್ರಿ ಒಂದ್ಸಲ. ಸೊ ಟೆಂಪಲ್ ಒಳಗೆ ಎಂಟ್ರಿ ಕೊಡತ್ತೇವು. ಜೈನ್ ಟೆಂಪಲ್ ಇದು. ಆಲ್ಮೋಸ್ಟ್ ಇಲ್ಲಿ ಯುನಿಕ್ ಅಂದ್ರೆ ಇದ್ರ ಡಿಸೈನ್ ಅಂತ ಹೇಳ್ಬೋದು. ಪೂರ್ತಿ ಎಲ್ಲ ಕಲ್ಲಿದು, ಪೂರ್ತಿ ಕಲ್ಲಿಂದನೇ ಈ ರೀತಿ ಡಿಸೈನ್ ಎಲ್ಲ ಮಾಡಿದ್ದು. ಇದು ಶ್ರೀ ಚಂದ್ರಪ್ರಭು ಸ್ವಾಮಿಕ ಮಂದಿರ ಇದು. ಸೊ ಇದ್ರ ಸುತ್ತಮುತ್ತ ಆಲ್ಮೋಸ್ಟ್ ಸಣ್ಣ ಸಣ್ಣ ಮಂದಿರಗಳು ಈ ಜಾಗ ನೋಡ್ಬೋದು ನೀವು ಪೂರ್ತಿ. ಇನ್ನು ಪ್ರತಿಯೊಂದು ಕಂಬಗಳ ಮ್ಯಾಗ ನೋಡ್ರಿ ಯಾವ ರೀತಿ ಮಾಡ್ಯಾರಂತ ಎಲ್ಲ ಡಿಸೈನ್ ಅದು. ಪ್ರೆಸೆಂಟಾಗಿ ನೀವೇನು ಈ ಜೈಸಲ್ಮೇರ್ ಕೋಟೆ ಒಳಗೆ ನೋಡತ್ತೀರಿ, ಈ ದೇವಸ್ಥಾನ ಇದನ್ನು 12ನೇ ಶತಮಾನದಿಂದ 16ನೇ ಶತಮಾನದೊಳಗೆ ಇಲ್ಲಿ ಸುತ್ತಮುತ್ತ ಇದ್ದಂಥ ಜೈನ ವ್ಯಾಪಾರಿಗಳು ಈ ದೇವಾಲಯವನ್ನು ಭಕ್ತಿಯಿಂದ ನಿರ್ಮಾಣ ಮಾಡ್ತಾರಂತ. ಈ ದೇವಾಲಯಕ್ಕೂ ಕೂಡ ಹಳದಿ ಕಲ್ಲಿನಿಂದನೇ ಈ ದೇವಾಲಯನ ನಿರ್ಮಾಣ ಮಾಡ್ತಾರೆ. ಹಾಗಾಗಿ ಇದು ಕೂಡ ಬಿಸಿಲಿಗೆ ಸೂರ್ಯನ ಕಿರಣಕ್ಕೆ ಒಂದು ರೀತಿ ಗೋಲ್ಡನ್ ರೀತಿ ಹೊಳಿತದ. ಹಾಗಾಗಿ ಇದನ್ನು ಗೋಲ್ಡನ್ ಟೆಂಪಲ್ ಅಂತ ಕರೀತಾರೆ. ಈ ದೇವಸ್ಥಾನ ಒಳಗೆ ಪ್ರಮುಖವಾಗಿ ನೋಡಬೇಕಪ್ಪ ಅಂದ್ರೆ ಪರಶವನಾಥ ಅನ್ನೋ ಜೈನ ಧರ್ಮದ 23ನೇ ತೀರ್ಥಂಕರ ಮೂರ್ತಿನ ನೋಡ್ಬೋದು. ಅವ್ರ ಮೇಲೆ ಸಾಮಾನ್ಯವಾಗಿ ಹಾವುಗಳ ಸರ್ಪ ಹೂಡ ಐತಿ, ಅಂದರೆ ಸುತ್ತಮುತ್ತ ಹಾವುಗಳು ಸುತ್ತಕೊಂಡಿರೋ ರೀತಿ ಮೂರ್ತಿ ಐತಿ. ಅದನ್ನು ಬಿಟ್ಟರೆ ಮಹಾವೀರ ಆಗಿರ್ಬೋದು ಅಥವಾ ಶಾಂತಿನಾಥ ಆಗಿರ್ಬೋದು, ಋಷಭನಾಥ ಆಗಿರ್ಬೋದು, ಸಣ್ಣ ಪುಟ್ಟ ದೇವರುಗಳನ್ನು ಈ ದೇವಸ್ಥಾನದ ಒಳಗಡೆ ನಾವು ನೋಡ್ಬೋದು. ಹಾಗೆ ಒಂದು ರೀತಿ ಕಂಬಗಳಾಗಿರಲಿ ಅಥವಾ ಗೋಡೆ ಮೇಲೆ ಸಣ್ಣ ಪುಟ್ಟ ಮೂರ್ತಿಗಳಾಗಿರಲಿ ಎಲ್ಲವೂ ಕೂಡ ಈ ಟೆಂಪಲ್ ಒಳಗೆ ಮಾಡ್ಯಾರ. ನೋಡತ್ತಿರ್ಬೋದು ಅಂತ ಅನ್ಕೋತೀನಿ. ಪ್ರತಿಯೊಂದು ಗೋಡೆ ಮೇಲೆ ಆಗಿರ್ಬೋದು ಅಥವಾ ಒಳಗಡೆ ಸುತ್ತಮುತ್ತ ಎಲ್ಲ ರೀತಿಯ ದೇವರುಗಳನ್ನು ಕೂಡ ಈ ಟೆಂಪಲ್ ಒಳಗೆ ಇಟ್ಟಾರ ಅವರು. ಇವಾಗ ಪ್ರೆಸೆಂಟಾಗಿ ಟೆಂಪಲ್ ಒಳಗೆ 2ನೇ ಅಂತಸ್ತೊಳಗೆ ನಾವು ಅದೀವಿ. ಇಲ್ಲೂ ಕೂಡ ಸೇಮ್ ಕೆಳಗೆ ಯಾವ ರೀತಿ ಐತಿ ಅದೇ ರೀತಿ ಸುತ್ತಲೂ ಚಿಕ್ಕ ಚಿಕ್ಕ ತೀರ್ಥಂಕರಾಗಿರಲಿ ಅಥವಾ ಜೈನ ದೇವರುಗಳನ್ನು ಇಲ್ಲಿ ಮಾಡ್ಯಾರ. ಪೂರ್ತಿ ಕೆಳಗಿನೆಲ್ಲ ಯಾವ ರೀತಿ ಕಾಣ್ತಾ ಹೋಗ್ತಿದ್ರಾಗ. ಸೊ ಇವಾಗ ಏನು ನೋಡಿದ್ರಿ, ಇದು ಜೈಸಲ್ಮೇರ್ ಫೋರ್ಟ್ ಒಳಗೆ ಇರುವಂಥ ಜೈನ್ ಟೆಂಪಲ್ ಇದು. ಸೊ ಇದ್ರ ಬಗ್ಗೆ ಆಲ್ಮೋಸ್ಟ್ ನಿಮಗೆ ಪೂರ್ತಿ ಅರ್ಥ ಆಗ್ಯದ ಅಂತ ಅನ್ಕೋತೀನಿ. ಇವಾಗ ವಾಪಸ್ ಹೊರಗೆ ಹೊಂಟೀನಿ. ಟೈಮ್ ಇವಾಗ 12 ಆಯಿತು. ಆಲ್ಮೋಸ್ಟ್ ಇಷ್ಟೊತ್ತು ಜನ ಜಾಸ್ತಿ ಇರಲಿಲ್ಲ, ಬಟ್ ಸಿಕ್ಕಾಪಟ್ಟೆ ಜನ ಜಾಸ್ತಿ ಆಯ್ತು ಇವಾಗ. ಸೊ ಆಲ್ಮೋಸ್ಟ್ ಇವಾಗ ಏನು ತೋರಿಸಿದೆ ಜೈನ್ ಟೆಂಪಲ್, ಅದ್ರೊಳಗೆ ಸುಮ್ಮನೆ ನೀವು ನೋಡ್ಕೊಂಡು ಬರ್ಬೇಕಂದ್ರೆ ಫ್ರೀನೇ ಐತೆ ಅದು. ಬಟ್ ನೀವು ವಿಡಿಯೋ ಮಾಡ್ತೀರಂದ್ರೆ ಅಷ್ಟೇ 50 ರೂಪಾಯಿ ಟಿಕೆಟ್ ಕೊಡಬೇಕು. ವಿಡಿಯೋ ಎಲ್ಲ ಮಾಡೋರಿಲ್ಲ ಅಂದ್ರೆ ಟಿಕೆಟ್ ತೊಗೊಳಕ್ಕೆ ಹೋಗ್ಬೇಡ್ರಿ, ಹಾಗೆ ಫ್ರೀ ಇರ್ತೈತೆ ಅದು. ಒಳಗೆ ಸ್ವಲ್ಪ ದಾರಿ ತಪ್ಪಿದ್ರು
ಗೊತ್ತಾಗಲ್ಲ ಯಾವ ಕಡೆ ಹೋಗಬೇಕು ಯಾವ ಕಡೆ ಬರಬೇಕತ್ತ. ಟೆಂಪಲಿಂದ ಹಾಗೆ ಸ್ವಲ್ಪ ನೀವು ಮುಂದಕ್ಕೆ ಬಂದ್ರೆ ಇಲ್ಲಿಂದ ಸನ್ಸೆಟ್ ವ್ಯೂ ಪಾಯಿಂಟ್ ಕೂಡ ಕಾಣ್ತದ. ಸಂಜೆ 4ರಿಂದ 5 ಗಂಟೆ ಸಿಕ್ಕಾಪಟ್ಟೆ ಜನ ಇರ್ತಾರೆ. ಒಂದು ಸಲ ಅದನ್ನು ನೋಡೇ ಬಿಡುಮ. ಸೊ ಇಲ್ಲಿ ಹಾಕ್ಯಾರ ನೋಡ್ರಿ ಸನ್ಸೆಟ್ ವ್ಯೂ ಪಾಯಿಂಟ್ ಅಂತ, ಅದೇ ಸನ್ಸೆಟ್ ವ್ಯೂ ಪಾಯಿಂಟ್. ಜೈಸಲ್ಮೇರ್ ಒಳಗೆ ತೋರಿಸಿರೋ ಈ ಕೋಟೆಯ ವಿಡಿಯೋ ಸಂಪೂರ್ಣವಾಗಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದ್ರೆ ಮಾತ್ರ ಲೈಕ್ ಮಾಡಿರಿ, ಅಥವಾ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಡಿಸ್ಲೈಕ್ ಮಾಡಿರಿ. ಮತ್ತು ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಮತ್ತು ಮುಂದಿನ ವಿಡಿಯೋದಾಗ ಸಿಗು ನಿಮಗೆ ವಾಪಸ್.